ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ. ಲವ್ ಸ್ಟೋರಿ. ಕೃಷ್ಣ ಮೂಲತಃ ಮೈಸೂರಿನವನು. ಅವನೊಬ್ಬ ಸೈನಿಕ. 3 ವರ್ಷದ ಹಿಂದೆ ಅವನು ಕೆಲಸದ ಮೇಲೆ ಶ್ರೀನಗರಕ್ಕೆ ಹೋದ. ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಸ್ಪಂದನಾಳನ್ನು ಮನಸ್ಸಿನ ತುಂಬ ತುಂಬಿಕೊಂಡು ಹೋಗಿದ್ದ. ಕೃಷ್ಣ ತನ್ನ ಕೆಲಸ ಮುಗಿಸಿ ಶ್ರೀನಗರದಿಂದ ತಾನು ಪ್ರೀತಿಸುತ್ತಿರುವ ಸ್ಪಂದನಾಳನ್ನು ನೋಡಲು ಧಾವಂತವಾಗಿ ಹೊರಟ. ಕೃಷ್ಣ ಮುಂಬೈವರೆಗೂ ಫ್ಲೈಟ್ನಲ್ಲಿ ಬಂದ. ನಂತರ ಮುಂಬೈನಿಂದ ಮೈಸೂರಿಗೆ ರೈಲಿನ ಪ್ರಯಾಣ ಮಾಡಲು ನಿರ್ಧರಿಸಿ ಮುಂಬೈ ರೈಲು ನಿಲ್ದಾಣಕ್ಕೆ ಬಂದ. ಮೈಸೂರಿಗೆ ಟಿಕೆಟ್ ತೆಗೆದುಕೊಂಡು ರೈಲಿಗಾಗಿ ಕಾಯುತ್ತಾ ಕುಳಿತ. ನಂತರ ರೈಲು ಬಂತು. ಕೃಷ್ಣ ಎದ್ದು ಗಡಿಬಿಡಿಯಿಂದ ರೈಲು ಹತ್ತಿದ. ನಂತರ ಹೇಗೋ ಸೀಟ್ ಹಿಡಿದು ಕೂತ. ಅವನ ಎದುರು ಅಕ್ಕಪಕ್ಕ ಜನಜಂಗುಳಿ ತುಂಬಿತ್ತು, ಗಲಾಟೆ ಗದ್ದಲ ತುಂಬಿತ್ತು. ಆದರೂ ಆ ಜನರ ಗಲಾಟೆಯ ನಡುವೆ ಅದೇನೋ ಅರಿಯದ ನೀರವ ಮೌನ ಅವನನ್ನು ಕಾಡುತ್ತಿತ್ತು. ಅಷ್ಟು ಜನರ ನಡುವೆಯೂ ಏಕಾಂತದ ಭಾವ ಅವನೊಳಗೆ ಇತ್ತು. ಕೃಷ್ಣ ಮನದ ತುಂಬ ಸ್ಪಂದನಾಳನ್ನು ನೋಡುವ ತವಕ ತುಂಬಿತ್ತು. ಅವಳನ್ನು ನೆನೆಯುತ್ತಾ ಆ ಗದ್ದಲದ ನಡುವೆ ಕಣ್ಣು ಮುಚ್ಚಿ ಕುಳಿತ. ಹಾಗೆ ಕಣ್ಣುಗಳನ್ನು ಮುಚ್ಚಿ ತನ್ನ ಹಿಂದಿನ ದಿನಗಳನ್ನು, ಸ್ಪಂದನಾ ಜೊತೆ ಕಳೆದ ಸಮಯವನ್ನು ಮೆಲುಕು ಹಾಕುತ್ತಿದ್ದ. ಆ ನೆನಪುಗಳು ಈಗಲೂ ಕಣ್ಣಿಗೆ ಕಟ್ಟಿದ ಹಾಗೆ ಅವನ ಕಣ್ಣ ಮುಂದೆ ಬಂದವು. ಕೃಷ್ಣ 5 ವರ್ಷದ ಹಿಂದೆ ಮೈಸೂರಿನಲ್ಲಿದ್ದಾಗ ಅವನೊಬ್ಬ ಪುಂಡ ಪೋಖರಿಯಾಗಿದ್ದ. ಅವನಿಗೆ ಶಾಪ ಹಾಕದವರೇ ಇರಲಿಲ್ಲ. ವಿದ್ಯಾವಂತನಾದರೂ ವಿವೇಕ ಅವನಲ್ಲಿರಲಿಲ್ಲ. ತಾಯಿಗೆ ಒಳ್ಳೆಯ ಮಗ ಆಗಲಿಲ್ಲ. ಹೆಣ್ಣಿನ ಬಗ್ಗೆ ಗೌರವ, ಹಿರಿಯರ ಬಗ್ಗೆ ಭಯ, ದೇವರ ಬಗ್ಗೆ ಭಕ್ತಿ ಇದ್ಯಾವುದೂ ಇರದ ಒಬ್ಬ ಧೂರ್ತನಾಗಿದ್ದ. ಸ್ನೇಹ ಮತ್ತು ಪ್ರೀತಿ ಎಂಬ ಪದಗಳ ಅರ್ಥವೂ ಸಹ ಅವನಿಗೆ ತಿಳಿದಿರಲಿಲ್ಲ. ಅವನೊಬ್ಬ ದುರುಳ ವ್ಯಕ್ತಿ ಆಗಿದ್ದ. ಮುಗ್ಧರನ್ನು ಹೊಡೆದು ಬಡೆದು ಹಿಂಸೆ ಕೊಟ್ಟು ಆನಂದ ಪಡುತ್ತಿದ್ದ. ಅಂದು ಮೈಸೂರಿನ ಹೆಮ್ಮೆ, ಮೈಸೂರು ದಸರಾದ ಮೊದಲ ದಿನ. ದೂರ ದೂರದಿಂದ ಜನ ದಸರಾ ನೋಡಲು ಬಂದಿದ್ದರು. ನಾನಾ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏರ್ಪಾಟಾಗಿದ್ದವು. ಕೃಷ್ಣ ಸಹ ದಸರಾ ನೋಡಲು ಅಲ್ಲಿಗೆ ಹೋಗಿದ್ದ. ಆಗಲೇ ಕೃಷ್ಣ ಜೀವನದಲ್ಲಿ ಸ್ಪಂದನಾಳ ಆಗಮನವಾಗಿದ್ದು. ಸ್ಪಂದನ ಅಲ್ಲಿಗೆ ಭರತನಾಟ್ಯ ಪ್ರದರ್ಶನ ಮಾಡಲು ಬಂದಿದ್ದಳು. ಅಕಸ್ಮಾತ್ತಾಗಿ ಸ್ಪಂದನ ಕೃಷ್ಣ ಕಣ್ಣಿಗೆ ಬಿದ್ದಳು. ಕೃಷ್ಣ ಸ್ಪಂದನ ನೃತ್ಯ ಪ್ರದರ್ಶನ ನೋಡುತ್ತಾ ಮೈಮರೆತು ನಿಂತು ಬಿಟ್ಟ. ಸ್ಪಂದನಾಳ ನೃತ್ಯ ಮುಗಿಯಿತು. ಅವಳನ್ನು ನೋಡಲು ಕೃಷ್ಣ ಸ್ಟೇಜ್ ಹಿಂದೆ ಹೋಗುತ್ತಿರುವಾಗ ಅಷ್ಟರಲ್ಲಿ ಯಾರೋ ಬಂದು ಕೃಷ್ಣಗೆ ಕೈ ತಟ್ಟಿಸಿದರು. ಕೃಷ್ಣ ತುಂಬ ಕೋಪಗೊಂಡು ಅವನನ್ನು ಹಿಡಿದು ಬಡಿದನು. ಅಷ್ಟರಲ್ಲಿ ಆ ದೃಶ್ಯ ಸ್ಪಂದನಾಳ ಕಣ್ಣಿಗೆ ಬಿತ್ತು. ಇದನ್ನು ನೋಡಿದ ಸ್ಪಂದನ ಬಂದು ಕೃಷ್ಣ ಕೆನ್ನೆಗೆ ಹೊಡೆದಳು. ಏಕೆಂದರೆ ಕೃಷ್ಣ ಕೈಯಿಂದ ಏಟು ತಿಂದ ವ್ಯಕ್ತಿ ಸ್ಪಂದನಾಳ ಅಣ್ಣನಾಗಿದ್ದ. ನನ್ನ ಅಣ್ಣನ ಮೇಲೆ ಕೈ ಮಾಡೋಕೆ ಎಷ್ಟು ಧೈರ್ಯ ನಿನಗೆ ಎಂದಳು ಸ್ಪಂದನ. ಏನೂ ಹೇಳದೆ ಸುಮ್ಮನೆ ನಿಂತಿದ್ದ ಕೃಷ್ಣ. ಸ್ಪಂದನ ತುಂಬ ಕೋಪದಿಂದ ಅವನನ್ನು ಬೈದು ತನ್ನ ಅಣ್ಣನನ್ನು ಕರೆದುಕೊಂಡು ಹೋದಳು. ಅಷ್ಟರಲ್ಲಿ ಯಾರೋ ಕೃಷ್ಣಗೆ ಬಡಿದು ಎಬ್ಬಿಸಿದಂತಾಯಿತು. ಕೃಷ್ಣ ಕನಸಿನಿಂದ ಹೊರಬಂದ. ಯಾವುದೋ ನಿಲ್ದಾಣದಲ್ಲಿ ರೈಲು ನಿಂತಿತ್ತು. ಯಾರೋ ಒಬ್ಬ ಹೆಂಗಸು ಭಿಕ್ಷೆ ಬೇಡಲು ಅವನನ್ನು ಎಬ್ಬಿಸಿದಳು. ಅವಳ ಕೈಯಲ್ಲಿ ಒಂದು ನವಜಾತ ಶಿಶು ಇತ್ತು. ಅವಳ ಸ್ಥಿತಿ ನೋಡಿ ಕೃಷ್ಣ ಮನಕಲಕಿ ಅವಳಿಗೆ ಜೇಬಿನಿಂದ ಹಣ ತೆಗೆದುಕೊಟ್ಟ. ಆ ಹೆಂಗಸು ನಿಮಗೆ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದಳು. ಅಲ್ಲಿ ಚಾಯ್ ಅಂತ ಮಾರುತ್ತಾ ಬರುವವರನ್ನು ನೋಡಿ ಮತ್ತೆ ಕೃಷ್ಣ ಕನಸಿನ ಲೋಕಕ್ಕೆ ಜಾರಿದ. ಮಾರನೇ ದಿನ ಅಂದರೆ ದಸರಾದ 2ನೇ ದಿನ ಕೃಷ್ಣ ಸ್ಪಂದನಾಳನ್ನು ನೋಡಲು ಮತ್ತೆ ಅರಮನೆ ಮೈದಾನಕ್ಕೆ ಬಂದ. ಎಷ್ಟು ಹುಡುಕಿದರೂ ಅವಳು ಸಿಗಲಿಲ್ಲ. ಅವಳು ಬಂದಿಲ್ಲ ಅಂತ ತಿಳಿದು ವಾಪಸ್ ಹೋಗುತ್ತಿದ್ದ. ಅಷ್ಟರಲ್ಲಿ ಯಾರೋ ಸರ್ ಚಾಯ್ ಅಂತ ಅವನನ್ನು ಹಿಂದಿನಿಂದ ತಡೆದರು. ಕೃಷ್ಣ ಚಾಯ್ ಬೇಡ ಅಂತ ಎಷ್ಟು ಹೇಳಿದರೋ ಅವನು ಮತ್ತೆ ಚಾಯ್ ಅಂತ ಹಿಂದೆ ಬಿದ್ದ. ಕೃಷ್ಣ ಕೋಪಗೊಂಡು ಹಿಂದೆ ತಿರುಗಿ ಅವನನ್ನು ಹೊಡೆಯಲು ಮುಂದಾದ. ಅಷ್ಟರಲ್ಲಿ ಯಾವುದೋ ಒಂದು ಹುಡುಗಿಯ ನಗುವಿನ ಶಬ್ದ ಕೇಳಿ ಪಕ್ಕ ತಿರುಗಿ ನೋಡಿದ. ಆ ಹುಡುಗಿ ಯಾರೂ ಅಲ್ಲ, ಸ್ಪಂದನ. ಕೃಷ್ಣ ಸಂತೋಷದಿಂದ ಆ ಚಾಯ್ ಮಾಡುವವನನ್ನು ಅಪ್ಪಿಕೊಂಡು ಜೇಬಿನಿಂದ ಹಣ ತೆಗೆದುಕೊಟ್ಟು ಬಿಟ್ಟ. ಕೃಷ್ಣ ಸ್ಪಂದನಾಳನ್ನು ಮಾತನಾಡಿಸಲು ಅವಳ ಬಳಿ ಹೋದ. ಅಷ್ಟರಲ್ಲಿ ಸ್ಪಂದನ ಒಬ್ಬ ಹುಡುಗನಿಗೆ ಕೆನ್ನೆಗೆ ಬಾರಿಸಿದಳು. ಅವನು ಜನರಿಗೆ ಹಿಂಸೆ ಕೊಟ್ಟು ಅದರಿಂದ ಆನಂದ ಪಡುತ್ತಿದ್ದ.
ಅವನಿಗೆ ಬುದ್ಧಿವಾದ ಹೇಳಿದಳು. ಇದನ್ನು ಕಂಡ ಕೃಷ್ಣಗೆ ಅವಳು ತನ್ನ ಕೆನ್ನೆಗೆ ಹೊಡೆದಂತೆ ಭಾಸವಾಯಿತು. ಏಕೆಂದರೆ ಅವಳ ಕೈಯಿಂದ ಏಟು ತಿಂದ ಹುಡುಗ ಮತ್ತು ಇವನ ಗುಣ ಒಂದೇ ಆಗಿತ್ತು. ಕೃಷ್ಣ ಏನೂ ಮಾತಾಡದೆ ಅಲ್ಲಿಂದ ಹೊರಟು ಹೋದ. ಮಾರನೇ ದಿನ ಮತ್ತೆ ಅವಳನ್ನು ನೋಡಲು ಅರಮನೆ ಮೈದಾನಕ್ಕೆ ಬಂದ. ಆದರೆ ಅಂದು ಸ್ಪಂದನ ಬಂದಿರಲಿಲ್ಲ. ಹೀಗೆ ಪ್ರತಿದಿನ ಬಂದ, ಆದರೆ ಸ್ಪಂದನ ಅಲ್ಲಿಗೆ ಬರಲೇ ಇಲ್ಲ. ಆದರೆ ಕೊನೆಯ ದಿನ ಸ್ಪಂದನಾಳನ್ನು ನೋಡಲು ಅವಳು ತಂಗಿದ್ದ ರೂಮಿಗೆ ಹೋದ. ಅಲ್ಲಿ ಹೋಗಿ ಸ್ಪಂದನಾಳ ಬಗ್ಗೆ ವಿಚಾರಿಸಿದಾಗ ಅವಳು ಅಲ್ಲಿಂದ ಹೊರಟು ವಾರವಾಗಿತ್ತು. ಕೃಷ್ಣ ಅಲ್ಲಿಂದ ಹೊರಟ. ಅಷ್ಟರಲ್ಲಿ ಒಂದು ಹುಡುಗಿ ಬಂದು ಸ್ಪಂದನ ಮರೆತು ಹೋಗಿದ್ದ ಡೈರಿಯನ್ನು ಕೃಷ್ಣಗೆ ಕೊಟ್ಟಳು. ಕೃಷ್ಣ ಆ ಡೈರಿ ಹಿಡಿದು ಮನೆಗೆ ಹೋದ. ಕೃಷ್ಣ ಮನಸ್ಸಲ್ಲಿ ಆ ಡೈರಿಯನ್ನು ಓದುವ ತವಕ, ಆದರೆ ಹಿಂಜರಿದನು. ಆ ಡೈರಿ ತೆಗೆದು ನೋಡುವ ಧೈರ್ಯ ಬರಲಿಲ್ಲ. ಆದರೂ ಕೊನೆಗೆ ಡೈರಿ ತೆಗೆದು ನೋಡಿದ. ಮೊದಲ ಪುಟದಲ್ಲಿ ಡೋಂಟ್ ಓಪನ್ ಇಟ್ ಅಂತ ಬರೆದಿತ್ತು. ಕೃಷ್ಣ ಡೈರಿ ದೂರ ಇಟ್ಟ. ಮತ್ತೆ ನೋಡುವ ಹಂಬಲ ಹೆಚ್ಚಾಯಿತು. ಮತ್ತೆ ಆ ಡೈರಿಯ 2ನೇ ಪುಟದಲ್ಲಿ ಹೇಳಿದ್ರೆ ಕೇಳಲ್ಲ ಅಲ್ವಾ, ಮತ್ತೆ ನನ್ನ ಡೈರಿ ನೋಡ್ತಿದ್ದೀರಾ, ಸರಿ ನೋಡಿ. ಆ ಡೈರಿಯಲ್ಲಿ ಸ್ಪಂದನ ತನ್ನ ಜೀವನದ ಬಗ್ಗೆ ಮತ್ತು ತನ್ನ ಜೀವನದಲ್ಲಿ ಬರುವ ಬಾಳ ಸಂಗಾತಿ ಹೇಗಿರಬೇಕು ಅಂತ ಬರೆದಿದ್ದಳು. ಅದೇನೆಂದರೆ, ನಾನು ಸ್ಪಂದನ, ನನ್ನ ಅನಾಥಾಶ್ರಮ ಮತ್ತು ಅಲ್ಲಿನ ಮಕ್ಕಳೇ ನನ್ನ ಪ್ರಪಂಚ. ಅವಳು ಅನಾಥಾಶ್ರಮದಲ್ಲಿ ಕೆಲಸ ಮಾಡುತ್ತಿದ್ದಳು. ನನಗೆ ಜೀವನದಲ್ಲಿ ದೊಡ್ಡ ದೊಡ್ಡ ಬಯಕೆಗಳೇನೂ ಇಲ್ಲ. ಇರೋದ್ರಲ್ಲಿ ನೆಮ್ಮದಿ ಕಾಣೋಳು ನಾನು. ಹಾಗಂತ ನಾನು ನಿರ್ಮೋಹಿ ಅಲ್ಲ. ನನಗೂ ಕೆಲವು ಆಸೆ ಆಕಾಂಕ್ಷೆ ಇದ್ದಾವೆ, ಆದರೆ ಅತಿಯಾದ ನಿರೀಕ್ಷೆಗಳು ಇಲ್ಲ. ಎಲ್ಲ ಹುಡುಗಿಯರಿಗೆ ಇರುವ ಹಾಗೆ ನನಗೂ ನನ್ನ ಜೀವನ ಸಂಗಾತಿ ಬಗ್ಗೆ ಕೆಲವು ಕನಸುಗಳಿವೆ. ಮೊದಲನೆಯದು, ನನ್ನ ಜೀವನ ಸಂಗಾತಿ ಶ್ರೀಮಂತ ಆಗಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಬೇರೆಯವರಿಗೆ ಹಿಂಸೆ ಮಾಡುವ ದುಷ್ಟ ಆಗಿರಬಾರದು. ನಮ್ಮ ಹೀರೋ ಮೊದಲ ಕಂಡೀಷನ್ನಲ್ಲಿ ಫೇಲ್. ಎರಡನೆಯದು, ನನ್ನ ಜೀವನದಲ್ಲಿ ಬರುವ ಹುಡುಗನಿಗೆ ವಿದ್ಯೆ ಇಲ್ಲ ಅಂದರೂ ಪರವಾಗಿಲ್ಲ, ವಿವೇಕ ಇರಬೇಕು. ಮೂರನೆಯದು, ನನ್ನ ಜೀವನ ಸಂಗಾತಿಗೆ ಪ್ರೀತಿ, ಪ್ರೇಮ ಮತ್ತು ಸಂಬಂಧಗಳ ಬೆಲೆ ಗೊತ್ತಿರಬೇಕು. ನಾಲ್ಕನೆಯದು, ನನ್ನ ಜೀವನ ಸಂಗಾತಿ ನನಗಾಗಿ ಏನು ಮಾಡದಿದ್ದರೂ ನನಗೆ ಬೇಜಾರಿಲ್ಲ, ಆದರೆ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರದು. ಐದನೆಯದು, ನನ್ನ ಜೀವನ ಸಂಗಾತಿ ನನ್ನ ಪ್ರೀತಿಸಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ದೇಶನ ಪ್ರೀತಿಸಬೇಕು, ಅವನೊಬ್ಬ ದೇಶ ಪ್ರೇಮಿಯಾಗಿರಬೇಕು. ನಮ್ಮ ಹೀರೋ ಈ ಎಲ್ಲ ಕಂಡೀಷನ್ ಫೇಲ್. ಆ ಡೈರಿಯಲ್ಲಿ ಅಡ್ರೆಸ್ ಇರಬಹುದು ಅಂತ ಹುಡುಕಿದ. ಟ್ರೈನ್ ಸಡನ್ನಾಗಿ ನಿಂತಿತು. ಯಾವುದೋ ಮಗು ಜೋರಾಗಿ ಅಳುವ ಶಬ್ದಕ್ಕೆ ಕೃಷ್ಣ ಮತ್ತೆ ಈ ಲೋಕಕ್ಕೆ ಬಂದ. ಕೃಷ್ಣ ಆ ಮಗುವನ್ನು ಎತ್ತಿಕೊಂಡು ಮುದ್ದಾಡಿದ. ಆ ಮಗುವಿನ ತಲೆ ನೇವರಿಸಿ ತನ್ನ ಹೆಗಲ ಮೇಲೆ ಮಲಗಿಸಿದ. ಆ ಮಗು ಅಳು ನಿಲ್ಲಿಸಿ ಸುಮ್ಮನೆ ಮಲಗಿತು. ಇದನ್ನು ಕಂಡ ಆ ಮಗುವಿನ ತಾಯಿ ಆಶ್ಚರ್ಯದಿಂದ, ಈ ಮಗು ನಿಮ್ಮ ಕೈಯಲ್ಲಿ ಹೇಗೆ ಸುಮ್ಮನಾಯಿತು ಅಂತ ಕೇಳಿದಳು. ಕೃಷ್ಣ ಮತ್ತೆ ತನ್ನ ಕನಸಿನ ಲೋಕಕ್ಕೆ ಹೋದ. ಕೃಷ್ಣಗೆ ಡೈರಿಯಲ್ಲಿ ಸ್ಪಂದನಾಳ ಅಡ್ರೆಸ್ ಮತ್ತು ಫೋನ್ ನಂಬರ್ ಸಿಕ್ತು. ಅವಳಿಗೆ ಫೋನ್ ಮಾಡಿ ಡೈರಿ ವಾಪಸ್ ಕೊಡಲು ಅವಳನ್ನು ಭೇಟಿ ಮಾಡಲು ಮೈಸೂರಿನ ಒಂದು ಪ್ರತಿಷ್ಠಿತ ರೆಸ್ಟೋರೆಂಟ್ಗೆ ಕರೆದ. ಸ್ಪಂದನ ಡೈರಿ ಸಿಕ್ಕ ಖುಷಿಗೆ ಕೃಷ್ಣನನ್ನ ಭೇಟಿ ಮಾಡಲು ಹೋದಳು. ಕೃಷ್ಣ ಸ್ಪಂದನಾಗೆ ಪ್ರಪೋಸ್ ಮಾಡುವ ಹಂಬಲದಿಂದ ಬಂದಿದ್ದ. ಸ್ಪಂದನ ಬಂದ ತಕ್ಷಣ ಅವಳ ಮುಂದೆ ಹೋಗಿ ನಿಂತೆನು. ಸ್ಪಂದನಾಗೆ ಅವನನ್ನು ನೋಡಿ ಕೆಂಡದಂಥ ಕೋಪ ಬಂತು. ಅಷ್ಟರಲ್ಲಿ ಕೃಷ್ಣ ಅವಳ ಕೈಗೆ ಡೈರಿ ಕೊಟ್ಟು ಐ ಲವ್ ಯು ಅಂತ ಹೇಳಿದ. ಸ್ಪಂದನಾಗೆ ಕೃಷ್ಣ ಮೇಲೆ ತುಂಬ ಕೋಪ ಬಂತು. ಆದರೂ ಅವಳು ಸುಮ್ಮನೆ ಅವನ ಮಾತು ಆಲಿಸಿದಳು. ಮತ್ತೆ ಸ್ಪಂದನ, ಮಿಸ್ಟರ್ ವಾಟ್ ಎವರ್, ನಿಮ್ಮನ್ನು ನಾನು ಪ್ರೀತಿಸಬೇಕಾ? ನಾನು ಬಯಸೋ ಒಂದು ಗುಣ ಆದರೂ ನಿಮ್ಮ ಹತ್ರ ಇದೆಯಾ? ತಾಯಿಗೆ ಒಳ್ಳೆ ಮಗ ಅಲ್ಲ, ಸಮಾಜಕ್ಕೆ ಒಳ್ಳೆ ಪ್ರಜೆ ಅಲ್ಲ, ಪುಂಡಾಟಿಕೆ, ಒಡೆಯೋದು ಬಡಿಯೋದು, ಬಾಯಿ ತೆಗೆದರೆ ಸಾಕು ಬರೀ ಸುಳ್ಳು. ಜನರಿಗೆ ಹಿಂಸೆ ಕೊಟ್ಟು ಆನಂದ ಪಡೋ ನಿನ್ನಂಥವನು ನನ್ನ ಜೀವನದಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ ಎಂದಳು. ಆಗ ಕೃಷ್ಣ, ಹಾ ಸ್ಪಂದನ, ನೀವು ಹೇಳಿದ್ದು ನಿಜ, ಆದರೆ ನಾನು ಬದಲಾಗ್ತೀನಿ, ನನ್ನನ್ನು ನಾನು ಬದಲಾಯಿಸಿಕೊಳ್ತೀನಿ, ಒಂದು ಚಾನ್ಸ್ ಕೊಡಿ ಪ್ಲೀಸ್. ನೀವು ಬದಲಾಗ್ತೀರಾ? ಚಾನ್ಸೇ ಇಲ್ಲ. ನೀವೇನಾದರೂ ಪರೀಕ್ಷೆ ಕೊಡಿ, ನಾನು ಅದರಲ್ಲಿ ಪಾಸ್ ಆಗ್ತೀನಿ. ಸ್ಪಂದನ ಸರಿ ಎಂದು ಕೃಷ್ಣನನ್ನ ಕರೆದುಕೊಂಡು ತಾನು ಕೆಲಸ ಮಾಡುತ್ತಿದ್ದ ಅನಾಥಾಶ್ರಮಕ್ಕೆ ಹೋದಳು. ಅಲ್ಲಿ ನೂರಾರು ಮಕ್ಕಳು ಇದ್ದರು. ಸ್ಪಂದನ ಒಂದು ನವಜಾತ ಶಿಶುವನ್ನು ಕೃಷ್ಣ ಕೈಗೆ ಕೊಟ್ಟಳು.
ಅಲ್ಲೇ ಇದ್ದು ಇಡೀ ದಿನ ಆ ಮಗುವನ್ನು ನೋಡಿಕೊಳ್ಳುವಂತೆ ಹೇಳಿದಳು. ಕೃಷ್ಣಗೆ ಆ ಮಗುವನ್ನು ಎತ್ತಿಕೊಳ್ಳುವುದು ಸಹ ಗೊತ್ತಿರಲಿಲ್ಲ. ಸ್ಪಂದನ ಅವನಿಗೆ ಮಗುವನ್ನು ಹೇಗೆ ನೋಡಿಕೊಳ್ಳಬೇಕು ಅಂತ ಹೇಳಿದಳು. ಸ್ವಲ್ಪ ಸಮಯದ ನಂತರ ಆ ಮಗು ತುಂಬ ಅಳುತ್ತಿತ್ತು. ಕೃಷ್ಣಗೆ ಕೋಪ ಬಂತು. ಆದರೂ ಅವನು ಆ ಮಗುವಿಗೆ ಸಮಾಧಾನ ಮಾಡಲು ಪ್ರಯತ್ನಿಸಿದ. ಆದರೆ ಮಗು ಸುಮ್ಮನಾಗಲಿಲ್ಲ. ಅಷ್ಟರಲ್ಲಿ ಸ್ಪಂದನ ಬಂದು ಮಗುವಿನ ತಲೆ ನೀವರಿಸಿ ಹೆಗಲ ಮೇಲೆ ಮಲಗಿಸಿದಳು. ಮಗು ಸುಮ್ಮನಾಯಿತು. ಇಡೀ ದಿನ ಆ ಮಗುವಿನ ಜೊತೆ ಸಮಯ ಹೇಗೆ ಕಳೆಯಿತೋ ತಿಳಿಯಲೇ ಇಲ್ಲ. ಕೃಷ್ಣ ಸ್ಪಂದನಾಳ ಮೊದಲ ತಾಳ್ಮೆಯ ಪರೀಕ್ಷೆಯಲ್ಲಿ ಪಾಸಾದ. ಅವನ ನೆನಪಿನ ಕನಸಿಗೆ ಮತ್ತೆ ವಿರಾಮ ಬಂತು. ಟ್ರೈನ್ ಮತ್ತೆ ಯಾವುದೋ ನಿಲ್ದಾಣದಲ್ಲಿ ನಿಂತಿತು. ಯಾರೋ ವಯಸ್ಸಾದವರು ಟ್ರೈನ್ ಹತ್ತಿದರು. ಅವರಿಗೆ ಕೂರಲು ಜಾಗವಿರಲಿಲ್ಲ. ಕೃಷ್ಣ ಎದ್ದು ಅವರಿಗೆ ಸೀಟ್ ಬಿಟ್ಟುಕೊಟ್ಟ. ಹಾಗೆ ನಿಂತೆ ತನ್ನ ಶ್ರುತಿಪಟಲದ ನೆನಪುಗಳ ಮಂಥನಕ್ಕೆ ಅಣಿಯಾದ. ಮಾರನೇ ದಿನ ಕೃಷ್ಣ ಮತ್ತೆ ಸ್ಪಂದನಾಳ ಪರೀಕ್ಷೆಗೆ ಸಿದ್ಧವಾಗಿ ಬಂದಿದ್ದ. ಸ್ಪಂದನ ಏನೂ ಹೇಳದೆ ಅವನನ್ನು ಬಸ್ನಲ್ಲಿ ಎಲ್ಲಿಗೋ ಕರೆದುಕೊಂಡು ಹೋದಳು. ಜನರ ಜೊತೆ ಅವನ ಸ್ವಭಾವ ಪರೀಕ್ಷಿಸುವುದು ಅವಳ ಪ್ಲಾನ್ ಆಗಿತ್ತು. ಕೃಷ್ಣ ಪುಟ್ಟ ಮಗುವಂತೆ ಸುಮ್ಮನೆ ಕುಳಿತು ಅವಳ ಜೊತೆ ಸಾಗಿದ. ಬಸ್ನಲ್ಲಿ ಒಬ್ಬ ಹುಡುಗ ವಯಸ್ಸಾದ ವೃದ್ಧರ ಜೊತೆ ಅಗೌರವದಿಂದ ನಡೆದುಕೊಳ್ಳುತ್ತಿದ್ದ. ಇದನ್ನು ನೋಡಿದ ಕೃಷ್ಣಗೆ ತಾನು ಹಿಂದೆ ಮಾಡಿದ ತಪ್ಪುಗಳು ನೆನಪಾಗಿ ಆ ಹುಡುಗನಿಗೆ ಬುದ್ಧಿ ಹೇಳಿದ. ವಯಸ್ಸಾದವರು ಮತ್ತು ನಮಗಿಂತ ದೊಡ್ಡವರಿಗೆ ಗೌರವ ಕೊಟ್ಟರೆ ನಮಗೆ ಶ್ರೇಯಸ್ಸು ಅಂತ ಅವನು ಆ ಹುಡುಗನಿಗೆ ಬುದ್ಧಿ ಹೇಳಿದ. ನಂತರ ತನ್ನ ಸೀಟ್ ಆ ವೃದ್ಧರಿಗೆ ಬಿಟ್ಟುಕೊಟ್ಟ. ಗೊತ್ತಿತ್ತೋ ಗೊತ್ತಿಲ್ಲದೆಯೋ ಕೃಷ್ಣ ಸ್ಪಂದನಾಳ ಎರಡನೇ ಪರೀಕ್ಷೆಯಲ್ಲೂ ಪಾಸಾದ. ಹೀಗೆ ಸ್ಪಂದನ ಅವನಿಗೆ ತಿಳಿಯದಂತೆ ಅವನ ಪರೀಕ್ಷೆ ಮಾಡಿದಳು. ಮತ್ತೆ ಕೃಷ್ಣಗೆ ಯಾರೋ ಮಾತನಾಡಿಸಿದರು. ಕೃಷ್ಣ ಮತ್ತೆ ಕನಸಿನ ಲೋಕದಿಂದ ಹೊರಬಂದ. ಯಾರೋ ಒಬ್ಬ ಸಹ ಪ್ರಯಾಣಿಕರು ತಮ್ಮ ನಿಲ್ದಾಣ ಬಂದ ಕಾರಣ ಅವರು ಇಳಿಯುವಾಗ ತಮ್ಮ ಸೀಟ್ ಕೃಷ್ಣಗೆ ಬಿಟ್ಟುಕೊಟ್ಟರು. ಕೃಷ್ಣ ಸೀಟ್ನಲ್ಲಿ ಕುಳಿತ. ಅಷ್ಟರಲ್ಲಿ ಯಾರೋ ಒಬ್ಬ ಬಂದು ಆ ಸೀಟ್ ತನ್ನದೆಂದು ಕಿಟಕಿಯಿಂದ ಆ ಸೀಟ್ ಮೇಲೆ ಕರ್ಚಿಪ್ ಹಾಕಿರುವೆ ಅಂತ ಜಗಳವಾಡಿದ. ಕೃಷ್ಣ ಏನೂ ಮಾತನಾಡದೆ ಎದ್ದು ಹೋದ. ಸ್ವಲ್ಪ ಸಮಯದ ನಂತರ ಆ ವ್ಯಕ್ತಿಗೆ ತಿಳಿಯಿತು ಅವನು ಕರ್ಚಿಪ್ ಹಾಕಿರುವ ಸೀಟ್ ಅದಲ್ಲ ಅಂತ. ಆ ವ್ಯಕ್ತಿ ಎದ್ದು ಸಾರಿ ಹೇಳಿ ಕೃಷ್ಣಗೆ ಅಲ್ಲಿ ಕೂರಲು ಹೇಳಿದರು. ಕೃಷ್ಣ ಸೀಟ್ನಲ್ಲಿ ಕುಳಿತರು. ಅಲ್ಲೇ ಪಕ್ಕದಲ್ಲಿ ಕೂತಿದ್ದ ಸಹಯಾತ್ರಿ ಒಬ್ಬರು ಇವನನ್ನು ನೋಡಿ, ನೀವು ಯಾರನ್ನು ತುಂಬ ಪ್ರೀತಿಸ್ತಿದ್ದೀರಾ ಅನ್ಸುತ್ತೆ, ಅವರನ್ನೇ ನೋಡೋಕ್ಕೆ ಹೋಗ್ತಿದ್ದೀರಾ ಅನ್ಸುತ್ತೆ ಅಂತ ಕೇಳಿದರು. ಕೃಷ್ಣ ಆ ಅಂತ ತಲೆ ಆಡಿಸಿದ. ಮತ್ತೆ ಹಾಗೆ ತನ್ನ ನೆನಪಿನ ಲೋಕಕ್ಕೆ ಜಾರಿದನು. ಸ್ಪಂದನ ಕೊನೆಯದಾಗಿ ಅವನ ಕೋಪದ ಪರೀಕ್ಷೆ ಮಾಡಿದಳು. ಸ್ಪಂದನ ಕೃಷ್ಣನನ್ನ ಭೇಟಿ ಮಾಡಲು ರೆಸ್ಟೋರೆಂಟ್ಗೆ ಕರೆದಳು. ಕೃಷ್ಣ ಅಲ್ಲಿಗೆ ಬಂದ. ಇಬ್ಬರು ತುಂಬ ಹೊತ್ತು ಮಾತಾಡಿದರು. ಸ್ವಲ್ಪ ಸಮಯದ ನಂತರ ಸ್ಪಂದನಾಳ ಆಶ್ರಮದ ಮಕ್ಕಳು ಅಲ್ಲಿಗೆ ಬಂದರು. ಎಲ್ಲರೂ ಸೇರಿ ಊಟ ಮಾಡಿದರು. ನಂತರ ಬಿಲ್ ಕೊಡುವ ಸಂದರ್ಭದಲ್ಲಿ ಕೃಷ್ಣ ಪರ್ಸ್ ಕಾಣಲಿಲ್ಲ. ಅವನ ಬಳಿ ಬಿಲ್ ಕೊಡೋಕೆ ಹಣ ಅಥವಾ ಕಾರ್ಡ್ ಯಾವುದೂ ಇರಲಿಲ್ಲ. ಸ್ಪಂದನ ಸಹ ತನ್ನ ಬಳಿ ಹಣ ಇಲ್ಲ ಅಂತ ಹೇಳಿದಳು. ಇವರ ಬಳಿ ದುಡ್ಡಿಲ್ಲ ಅಂತ ತಿಳಿದಾಗ ರೆಸ್ಟೋರೆಂಟ್ ಮ್ಯಾನೇಜರ್ ಬಂದು ತುಂಬ ಹೀನಾಯವಾಗಿ ಮಾತಾಡಿದರು. ಇದೆಲ್ಲ ಕೇಳಿ ಕೃಷ್ಣಗೆ ಕೋಪ ಬರಬಹುದು ಅಂತ ಸ್ಪಂದನ ಊಹಿಸಿದ್ದಳು. ಆದರೆ ಕೃಷ್ಣ ಶಾಂತವಾಗಿ ಆ ಸಂದರ್ಭ ನಿಭಾಯಿಸಿದ. ಕೃಷ್ಣ ತನ್ನ ಬಳಿ ಇದ್ದ ರಿಂಗ್ ಕೊಟ್ಟು ಬಿಲ್ ವಜಾ ಮಾಡಿಕೊಳ್ಳಲು ಹೇಳಿದ. ಸ್ಪಂದನಾಗೆ ಇದನ್ನೆಲ್ಲ ಕಂಡು ಕೃಷ್ಣ ನಿಜವಾಗೂ ಬದಲಾಗಿದ್ದಾನೆ ಅಂತ ಖಾತರಿಯಾಯಿತು. ಸ್ಪಂದನ ಕೃಷ್ಣ ಕೊಟ್ಟ ರಿಂಗ್ ವಾಪಸ್ ತೆಗೆದುಕೊಂಡು ತಾನೇ ಬಿಲ್ ಪಾವತಿ ಮಾಡಿದಳು. ಸ್ಪಂದನ, ನಿನ್ನ ಹತ್ರ ಹಣ ಇಲ್ಲ ಅಂತ ಹೇಳಿದೆ, ಈಗ ಹೇಗೆ ಎಂದ ಕೃಷ್ಣ. ಆ ಹಣ ನಂದಲ್ಲ, ನಿಂದೆ. ನಾನೇ ನಿನ್ನ ಪರ್ಸ್ ತೆಗೆದುಕೊಂಡಿದ್ದೆ. ಯಾಕೆ? ನಿನ್ನ ಕೊನೆ ಪರೀಕ್ಷೆ, ನಿನ್ನ ಕೋಪ ಕಡಿಮೆ ಆಗಿದೆನಾ ಅಥವಾ ಇಲ್ಲ ಅಂತ. ಕೊನೆಗೂ ಸ್ಪಂದನ ಕೃಷ್ಣ ಪ್ರೇಮ ಒಪ್ಪಿಕೊಂಡಳು. ಇಡೀ ಮೈಸೂರು ಇವರಿಬ್ಬರ ಪ್ರೇಮಕ್ಕೆ ಸಾಕ್ಷಿಯಾಗಿತ್ತು. ಅವರಿಬ್ಬರ ಪ್ರೇಮಕ್ಕೆ ಮನೆಯವರ ಸಹಕಾರವೂ ಸಿಕ್ಕಿತು. ಕೃಷ್ಣ ಸ್ಪಂದನಾಳ ಎಲ್ಲ ಪರೀಕ್ಷೆಯಲ್ಲೂ ಪಾಸಾಗಿದ್ದ. ಆದರೆ ಅವನ ದೇಶಪ್ರೇಮದ ಪರೀಕ್ಷೆ ಬಾಕಿ ಇತ್ತು. ಒಂದು ದಿನ ಕೃಷ್ಣಗೆ ಒಂದು ಲೆಟರ್ ಬಂತು. ಸ್ಪಂದನ ಆ ಲೆಟರ್ ತೆಗೆದು ನೋಡಿದಾಗ ಆ ಲೆಟರ್ ಕೃಷ್ಣ ಸೇನೆಗೆ ಸೆಲೆಕ್ಟ್ ಆದ ಲೆಟರ್ ಆಗಿತ್ತು. ಸ್ಪಂದನಾಗೆ ಇದನ್ನು ನೋಡಿ ತುಂಬ ಖುಷಿಯಾಗಿತ್ತು. ಸ್ಪಂದನ ಸಂತೋಷದಿಂದ ಕೃಷ್ಣನನ್ನ ಸೇನೆಗೆ ಕಳುಹಿಸಿದಳು. ಇಷ್ಟು ದಿನ ಕೃಷ್ಣನನ್ನ ಕಂಡು ಶಾಪ ಹಾಕುತ್ತಿದ್ದ ಜನರು ಇವನಿಗೆ ಆಶೀರ್ವಾದ ಮಾಡಿ ಸೇನೆಗೆ ಕಳಿಸಿದರು.
ಕೃಷ್ಣ ಕನಸಿನಿಂದ ಹೊರಬಂದ. ಇನ್ನೇನು ಮೈಸೂರು ತಲುಪೋಕೆ ಸ್ವಲ್ಪ ಸಮಯ ಇತ್ತು, ಅಂದರೆ ಹೆಚ್ಚು ಕಡಿಮೆ 30 ನಿಮಿಷ. ಇಷ್ಟು ದಿನ ಕೃಷ್ಣ ಸ್ಪಂದನಾಗಾಗಿ ತಾಳ್ಮೆಯಿಂದ ಕಾದಿದ್ದ. ಆದರೆ ಈ ಅರ್ಧ ಗಂಟೆ ಅವನಿಗೆ ಕಾಯುವ ತಾಳ್ಮೆ ಇರಲಿಲ್ಲ. ಯಾವಾಗ ಸ್ಪಂದನಾಳನ್ನು ನೋಡೋದು ಅಂತ ಕಾತರದಿಂದ ಕಾಯುತ್ತಿದ್ದ. ಈ ಅರ್ಧ ಗಂಟೆಯ ಒಂದೊಂದು ಸೆಕೆಂಡ್ ಒಂದೊಂದು ಯುಗದಂತೆ ಭಾಸವಾಯಿತು. ಕೃಷ್ಣಗೆ ಯಾವುದೋ ಕರೆ ಬಂತು, ಆದರೆ ಮಾತುಗಳು ಸರಿಯಾಗಿ ಕೇಳಿಸದೆ ಹಾಗೆ ರೈಲಿನ ಬಾಗಿಲ ಬಳಿ ಬಂದ. ಅಷ್ಟರಲ್ಲಿ ಅವನ ಫೋನ್ಗೆ ಕ್ರಾಸ್ ಕನೆಕ್ಷನ್ ಆಗಿತ್ತು. ಆ ಕರೆಯಲ್ಲಿ ಮುಂಬೈನಿಂದ ಮೈಸೂರಿಗೆ ಹೋಗುತ್ತಿರುವ ರೈಲಿನಲ್ಲಿ ಬಾಂಬ್ ಇದೆ, ಅದು ಮೈಸೂರು ತಲುಪುತ್ತಿದ್ದಂತೆ ಬ್ಲಾಸ್ಟ್ ಆಗುವುದು ಎಂಬ ಮಾತು ಕೇಳಿಬಂತು. ಮುಂಬೈನಿಂದ ಮೈಸೂರಿಗೆ ಹೊರಡುವುದು ಒಂದೇ ಟ್ರೈನ್, ಅದು ತಾನಿರುವ ಟ್ರೈನ್ ಅಂತ ಅರಿವಾಗಿ ಕೃಷ್ಣ ಚೈನ್ ಎಳೆದ. ನಂತರ ಪ್ರಯಾಣಿಕರೆಲ್ಲರಿಗೂ ಇಳಿಯುವಂತೆ ಹೇಳಿದ. ಬಾಂಬ್ ಇರುವ ವಿಷಯ ಹೇಳಿದ. ರೈಲಿನಲ್ಲಿದ್ದ ಎಲ್ಲರೂ ಇಳಿದರು, ಆದರೆ ಕೆಲವು ಮಕ್ಕಳು ಅಲ್ಲೇ ಉಳಿದರು. ಕೃಷ್ಣ ಹೋಗಿ ಆ ಮಕ್ಕಳನ್ನು ಇಳಿಸುವ ಪ್ರಯತ್ನದಲ್ಲಿ ತೊಡಗಿದ. ಅಷ್ಟರಲ್ಲಿ ಎಲ್ಲ ಟಿವಿಗಳಲ್ಲಿ ಲೈವ್ ಟೆಲಿಕಾಸ್ಟ್ ಶುರುವಾಗಿತ್ತು. ಇದನ್ನು ನೋಡಿದ ಸ್ಪಂದನ ಮತ್ತು ಇತರ ಪ್ರಯಾಣಿಕರ ಮನೆಯವರು ಗಾಬರಿಯಿಂದ ಆ ರೈಲು ನಿಂತ ಸ್ಥಳಕ್ಕೆ ಧಾವಿಸಿದರು. ಮಕ್ಕಳನ್ನು ಕಾಪಾಡಲು ಹೋದ ಕೃಷ್ಣಗೆ ಆ ಬಾಂಬ್ ಇದ್ದ ಬ್ಯಾಗ್ ಸಿಕ್ತು. ಕೃಷ್ಣ ಸೇನೆಯಲ್ಲಿ ಇದ್ದಿದ್ದರಿಂದ ಅವನಿಗೆ ಇದೆಲ್ಲ ಸರ್ವೇ ಸಾಮಾನ್ಯವಾಗಿತ್ತು. ಕೃಷ್ಣ ಆ ಬಾಂಬ್ ನಿಷ್ಕ್ರಿಯಗೊಳಿಸಿದ. ಎಲ್ಲರ ಪ್ರಾಣ ಉಳಿಯಿತು. ಎಲ್ಲರೂ ಕೃಷ್ಣಗೆ ಧನ್ಯವಾದ ಹೇಳಿದರು. ಕೃಷ್ಣ ಸ್ಪಂದನಾಳನ್ನು ನೋಡುವ ಹಂಬಲ ಹೆಚ್ಚಾಗಿ ಅಲ್ಲಿಂದ ಹೊರಟ. ಅಷ್ಟರಲ್ಲಿ ಸ್ಪಂದನ ಅಲ್ಲಿಗೆ ಬಂದಳು. ಸ್ಪಂದನ ಓಡಿ ಬಂದು ಕೃಷ್ಣನನ್ನ ಗಟ್ಟಿಯಾಗಿ ಅಪ್ಪಿಕೊಂಡಳು. ಕೊನೆಗೆ ಆ ರೈಲು ಮತ್ತು ಆ ರೈಲು ಪ್ರಯಾಣಿಕರು ಇವರಿಬ್ಬರ ಪ್ರೀತಿಯ ಗೆಲುವಿಗೆ ಮತ್ತು ಇವರಿಬ್ಬರ ಒಲವಿಗೆ ಸಾಕ್ಷಿಯಾದರು. ಬದಲಾವಣೆ ಅನಿವಾರ್ಯ ಮತ್ತು ಸೃಷ್ಟಿಯ ನಿಯಮ, ಆದರೆ ಬದಲಾಗುವ ಮನಸ್ಸಿರಬೇಕು ಅಷ್ಟೇ. ಪ್ರೀತಿಗೆ ಮೃಗವನ್ನು ಸಹ ಮನುಷ್ಯನನ್ನಾಗಿ ಮಾಡುವ ಶಕ್ತಿ ಇದೆ. ಅದಕ್ಕೆ ಈ ಕಥೆಯೇ ಉದಾಹರಣೆ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.